ಡಾಕ್ಟರ್ ಅನನ್ಯ ಅವರೊಂದಿಗೆ ಎರಡನೇ ಮದುವೆಯನ್ನು ಆದ ವಿಜಯ ರಾಘವೇಂದ್ರ. ಅಷ್ಟಕ್ಕೂ ವಿಜಯ ರಾಘವೇಂದ್ರ ಅವರು ಎರಡನೇ ಮದುವೆಯನ್ನು ಆಗೋದಿಲ್ಲ, ನಾನು ಸ್ಪಂದನಾ ಅವರನ್ನು ಬಿಟ್ಟು ಯಾರನ್ನೂ ಮದುವೆ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಿದರು. ಅಷ್ಟಕ್ಕೂ ಯಾಕೆ ಎರಡನೇ ಮದುವೆ ಬಗ್ಗೆ ವಿಚಾರವನ್ನು ಮಾಡಿದ್ರು, ಯಾಕೆ ಎರಡನೇ ಮದುವೆಯನ್ನು ಆದರು, ಅಷ್ಟಕ್ಕೂ ಏನಾಗಿತ್ತು ಇವರಿಗೆ, ತಮ್ಮ ಮಗನಿಗೋಸ್ಕರ ಏನಾದರೂ ಎರಡನೇ ಮದುವೆಯನ್ನು ಆದ್ರ, ತಮ್ಮ ಮಗ ಏನಾದರೂ ಎರಡನೇ ಮದುವೆ ಆಗುವಂತಕ್ಕಂಥ ಮಾತನ್ನು ಹೇಳಿದ್ರಾ, ಯಾಕೆ ಎರಡನೇ ಮದುವೆಯನ್ನು ಆದರು. ಮೊಟ್ಟ ಮೊದಲನೇದಾಗಿ ಸ್ಪಂದನಾ ಅವರು ಒಂದು ಮರಣ ಹೊಂದಿದಾಗ ತುಂಬ ಅಂದರೆ ತುಂಬಾ ದುಃಖದಲ್ಲಿದ್ದರು. ಸ್ಪಂದನಾ ಹಾಗೆ ವಿಜಯ ರಾಘವೇಂದ್ರ ಇವರಿಬ್ಬರ ಜೋಡಿ ಅಂದರೆ ಒಂದು ರಾಧಾಕೃಷ್ಣ ಜೋಡಿ ಥರ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇತ್ತು. ಸೊ ಈ ರೀತಿಯಾಗಿ ಇದ್ದಂಥ ಜೋಡಿ ಒಂದು ಸ್ಪಂದನಾ ಅವರ ಅಗಲಿಕೆಯ ನಂತರ ಯಾಕೆ ಬದಲಾಯಿತಾ ಅಥವಾ ಏನಾಯಿತು. ಸೊ ವಿಜಯ ರಾಘವೇಂದ್ರ ಅವರು ಕೂಡ ಸ್ಪಂದನಾ ಒಂದು ಅಗಲಿದ ನಂತರ ಹಲವಾರು ಒಂದು ಗಾಳಿ ಸುದ್ದಿಗಳು ಬಂದಾಗ, ಅಂದರೆ ಮೇಘನಾ ರಾಜ್ರವರ ಮದುವೆ ಸುದ್ದಿ ಇವೆಲ್ಲವೂ ಬಂದಾಗ ಒಂದು ಸ್ಪಷ್ಟನೆಯನ್ನು ನೀಡಿದರು, ಇಲ್ಲ ನಾನು ಯಾವುದೇ ಎರಡನೇ ಮದುವೆಯನ್ನು ಆಗ್ತಾ ಇಲ್ಲ, ಸೊ ಸುಳ್ಳು ಸುದ್ದಿಗಳನ್ನ ಹರಡಬೇಡಿ. ಸೊ ಖಂಡಿತವಾಗ್ಲೂ ವಿಜಯ ರಾಘವೇಂದ್ರ ಅವರು ಒಂದು ಈ ರೀತಿಯಾದ ಮಾತನ್ನು ಹೇಳಿದರು. ಆವಾಗ ವಿಜಯ ರಾಘವೇಂದ್ರ ಅಂದರೆ ಲಾಯಲಿಟಿ ಅನ್ನೋ ಪದಗಳಿಗೆ ಒಂದಿಷ್ಟು ಅಭಿಮಾನಿಗಳು ಪೋಸ್ಟ್ಗಳನ್ನು ಹಾಕ್ತಾ ಇದ್ರು. ಸೊ ಇದ್ದಕ್ಕಿದ್ದ ಹಾಗೆ ಎರಡನೇ ಮದುವೆಗೆ ಯಾಕೆ ಒಪ್ಕೊಂಡ್ರು, ಅಷ್ಟಕ್ಕೂ ಯಾರು ಈ ಅನನ್ಯ ಡಾಕ್ಟರ್, ಏನಾಯಿತು, ಇವರಿಬ್ಬರ ನಡುವಿನ ಬಾಂಧವ್ಯ ಹೇಗೆ ಬೆಸೆಯಿತು, ಏನಾಯಿತು, ಎರಡನೇ ಮದುವೆ ಆಗೋಕ್ಕೆ ಯಾಕೆ ಒಪ್ಕೊಂಡ್ರು ಅಥವಾ ಎರಡನೇ ಮದುವೆನ ಯಾಕೆ ಆದರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಒಂದು ತುಂಬ ಒಳ್ಳೆಯ ಜೋಡಿ ಒಂದು ಯಾರ್ದಪ್ಪ ಅಂತಂದರೆ ವಿಜಯ ರಾಘವೇಂದ್ರ ಹಾಗೆ ಒಂದು ಸ್ಪಂದನಾ ಅವ್ರದ್ದು. ಸ್ಪಂದನಾ ಅವರು ಮರಣ ಹೊಂದಿದಾಗ ವಿಜಯ ರಾಘವೇಂದ್ರ ಅವರು ಒಂದು ಕ್ಷಣ ಒಂದು ಮುಗಿಲೇ ತಲೆ ಮೇಲೆ ಬಿದ್ದಂತೆ, ಅಂದರೆ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಆಗಿಬಿಟ್ಟಿದ್ರು. ಯಾಕಪ್ಪ ಅಂತಂದರೆ ತುಂಬ ಒಂದು ಇಷ್ಟಪಡುವ ಹೆಂಡತಿ. ಯಾಕಪ್ಪ ಅಂತಂದರೆ ಇಬ್ಬರ ನಡುವಿನ ಬಾಂಡಿಂಗ್ ಯಾವ ಥರ ಇತ್ತಪ್ಪ ಅಂದರೆ ತುಂಬ ಅಂದರೆ ತುಂಬಾ ಕ್ಲೋಸ್ ಆಗಿದ್ದರು. ಇದಕ್ಕಿದ್ದ ಹಾಗೆ ಒಂದು ಸ್ಪಂದನಾ ಅವರು ಅವರನ್ನು ಬಿಟ್ಟು ಹೋದ್ಮೇಲೆ ಒಂದು ಯಾವ ಥರ ಆಗ್ಬಿಟ್ಟಂದ್ರಪ್ಪ ಅಂತಂದರೆ ಒಂದು ಹುಚ್ಚನ ಥರ ಆಗಿಬಿಟ್ಟಿದ್ರು. ಸೊ ಅದಾದ ನಂತರ ಒಂದು 6 ತಿಂಗಳ ನಂತರ ಒಂದು ಮಗನ ಮುಖವನ್ನು ನೋಡಿ ಒಂದು ರಿಕವರಿ ಆಗಿ, ಸೊ ತನ್ನ ಮಗನನ್ನೇ ಸರ್ವಸ್ವ, ನನ್ನ ಮಗನಲ್ಲೇ ನನ್ನ ಹೆಂಡತಿಯನ್ನು ನೋಡಬೇಕು ಅನ್ನೋದನ್ನು ಒಂದು ವಿಜಯ ರಾಘವೇಂದ್ರ ಅವರು ಅರಿತುಕೊಂಡ್ರು. ಅದಾದ ನಂತರ ಮತ್ತೆ ತಾವು ತಮ್ಮ ಹಳೆಯ ವಿಜಯ ರಾಘವೇಂದ್ರ ಅವರು ಆದರು. ಸೊ ಖಂಡಿತವಾಗ್ಲೂ ನನ್ನ ಹೆಂಡತಿ ಎಲ್ಲೂ ಹೋಗಿಲ್ಲ, ನನ್ನ ಸ್ಪಂದನಾ ನನ್ನಿಂದ ಎಲ್ಲೂ ದೂರ ಹೋಗಿಲ್ಲ, ಇಲ್ಲೇ ಇದ್ದಾಳೆ ನನ್ನ ಮಗನ ಜೊತೆ ಅನ್ನೋ ಒಂದು ವಿಚಾರದಲ್ಲಿ ಒಂದು ಇರ್ತಾ ವಿಜಯ ರಾಘವೇಂದ್ರ ಅವರು ಬಂದರು. ಸೊ ತುಂಬ ಚೆನ್ನಾಗಿ ಒಂದು ಜೀವನನ ನಡೆಸ್ಕೊಂಡು ಬಂದರು. ಸೊ ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಸ್ಪಂದನಾ ನನಗೆ ಎಲ್ಲ, ಸ್ಪಂದನಾ ಅವ್ರನ್ನ ಬಿಟ್ಟು ನಾನು ಯಾರನ್ನೂ ಮದುವೆ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಿದರು. ಈಗ ಇದ್ದಕ್ಕಿದ್ದ ಹಾಗೆ ಯಾರು ಈ ಅನನ್ಯ, ಸೊ ಈ ಡಾಕ್ಟರ್ ಅವರೊಂದಿಗೆ ಇವರ ಸಂಬಂಧ ಏನು, ಇವರು ಮದುವೆ ಆಗ್ತಿದ್ದಾರೆ ಅನ್ನೋ ಸುದ್ದಿಗಳು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ. ಇನ್ನು ನೋಡಬೇಕಪ್ಪ ಅಂತಂದರೆ ಇವರೊಂದಿನ ಫೋಟೋಗಳು ತುಂಬ ಅಂದರೆ ವಿಜಯ ರಾಘವೇಂದ್ರ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ. ಅಷ್ಟಕ್ಕೂ ಏನಾಯಿತು, ಏನು ಈ ನ್ಯೂಸ್, ಯಾಕೆ ವಿಜಯ ರಾಘವೇಂದ್ರ ಅವರು ಇವರೊಂದಿಗೆ ತುಂಬ ಒಂದು ಟೈಮನ್ನು ಸ್ಪೆಂಡ್ ಮಾಡ್ತಿದ್ದಾರೆ, ಏನಾಯಿತು, ಇವು ಫೋಟೋಗಳು ಅಂತಕ್ಕಂಥದ್ದನ್ನು ನೋಡಬೇಕಪ್ಪ ಅಂತಂದರೆ, ಖಂಡಿತವಾಗ್ಲೂ ಸ್ನೇಹಿತರೆ ಇವು ಒಂದು ಶೂಟಿಂಗ್ನ ವೇಳೆಯ ಸಿನಿಮಾದ ಒಂದು ಚಿತ್ರಗಳು. ವಿಜಯ ರಾಘವೇಂದ್ರ ಹಾಗೆ ಆ ಒಂದು ಅನನ್ಯ ಅಂತಕ್ಕಂಥವ್ರು ಒಂದು ಶೂಟಿಂಗ್ನ ಮಾಡ್ತಿದ್ದಾರೆ, ಫಿಲ್ಮ್ನ ಶೂಟಿಂಗ್ನ. ಸೊ ಆ ಒಂದು ಅನನ್ಯ ಅವರು ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ ಒಂದು ಇಂಜಿನಿಯರಿಂಗ್ ಪದವಿಯನ್ನು ಓದಿದ್ದಾರೆ. ಸೊ ಇಂಜಿನಿಯರಿಂಗ್ ಪದವಿಯನ್ನು ಓದಿ ಸೊ ಈ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ದಾರೆ. ಸೊ ಆ ಒಂದು ಸಿನಿಮಾದಲ್ಲಿ ಅವರು ಒಂದು ಡಾಕ್ಟರ್ ಪಾತ್ರವನ್ನು ಮಾಡ್ತಿದ್ದಾರೆ, ಅದಕ್ಕಾಗಿಯೇ ಡಾಕ್ಟರ್ ಆಗಿ ಅವರು ಇದ್ದಾರೆ. ಸೊ ಒಂದು ವಿಜಯ ರಾಘವೇಂದ್ರ ಅವರ ಈ ಒಂದು ಫೋಟೋಗಳು ವೈರಲ್ ಆಗ್ತಾ ಇವೆ. ಸೊ ಯಾವುದೇ ಕಾರಣಕ್ಕೂ ವಿಜಯ ರಾಘವೇಂದ್ರ ಅವರು ನಾನು ಎರಡನೇ ಮದುವೆಯನ್ನು ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ಕೂಡ ಈಗಲೂ ಇದ್ದಾರೆ. ಸೊ ಒಂದು ವಿಜಯ ರಾಘವೇಂದ್ರ ಅವರು ಎರಡನೇ ಮದುವೆಯನ್ನು ಆಗಬೇಕಾ ಅಥವಾ ಆಗಬಾರ್ದಾ, ಸೊ ಎರಡನೇ ಮದುವೆಯನ್ನು ಆಗದಿದ್ರೇ ಒಳ್ಳೆಯದಾ, ಅಥವಾ ಸ್ಪಂದನಾ ಅವರ ಒಂದು ವಿಚಾರದಲ್ಲಿ ಇದೇ ರೀತಿ ಇರಬೇಕಾ, ಅಥವಾ ಅವರನ್ನು ಮರೆತು ಎರಡನೇ ಮದುವೆ ಆಗಿ ತಮ್ಮ ಮಗನಿಗೋಸ್ಕರ ಆದರೂ ಎರಡನೇ ಮದುವೆಯನ್ನು ಆಗಬೇಕಾ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.